ಇನ್ನು ನಮ್ಮ ಮೆಟ್ರೋ ಟ್ರ್ಯಾಕ್ಗೆ ಜಿಗಿದು ವ್ಯಕ್ತಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ನಡೆದಿರುವಂತಹ ಘಟನೆ. ಎಷ್ಟೆಲ್ಲ ಸೇಫ್ಟಿ ಪ್ರಿಕಾಷನರಿ ಮೆಷರ್ಸ್ ಮೆಟ್ರೋ ಸ್ಟೇಷನಲ್ಲಿ ತಗೊಂಡ್ರೂ ಇಂಥ ಘಟನೆಗಳು ನಡೆಯುತ್ತೆ. ಇವತ್ತು 8:15 ಸುಮಾರಿಗೆ ಬೆಳಗ್ಗೆ ನಡೆದಿರುವಂಥ ಘಟನೆ. ಕೆಂಗೇರಿ ಮೆಟ್ರೋ ಸ್ಟೇಷನ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರೈಲು ಬರುವಂಥ ಸಂದರ್ಭದಲ್ಲೇ ಆ ವ್ಯಕ್ತಿ ಜಂಪ್ ಮಾಡಿದ್ದಾರೆ. ಕೆಂಗೇರಿ ಠಾಣೆ ಪೊಲೀಸರಿಂದ ಸದ್ಯ ಸ್ಥಳ ಪರಿಶೀಲನೆ ಮಾಡಲಾಗಿದ್ದು ಮೃತನ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಪರ್ಪಲ್ ಲೈನ್ ನೇರಳೆ ಮಾರ್ಗದಲ್ಲಿ ರೈಲುಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಮೈಸೂರು ರೋಡ್ ಮೆಟ್ರೋ ಸ್ಟೇಷನ್ವರೆಗೆ ಮಾತ್ರ ಇದೀಗ ಸಂಚಾರವನ್ನು ಮಾಡಲಾಗ್ತಾ ಇದೆ ಟ್ರೈನು ಅನ್ನೋದು ಗೊತ್ತಾಗ್ತಾ ಇದೆ. ವೈಟ್ಫೀಲ್ಡ್ ಕಾಡುಗೋಡಿಯಿಂದ ಕೆಂಗೇರಿ ಚಲ್ಲಘಟ್ಟವರೆಗೂ ತೆರಳುವಂತಹ ಟ್ರೈನ್ ಇದು. ಈ ಮೈಸೂರು ರೋಡ್ ಸ್ಟೇಷನ್ನಲ್ಲಿ ಕೆಂಗೇರಿ ಮೆಟ್ರೋ ಸ್ಟೇಷನ್ನಲ್ಲಿ ಈ ಘಟನೆ ಸಂಭವಿಸಿರೋದ್ರಿಂದ ಸದ್ಯ ಪ್ರಯಾಣದ ರೂಟನ್ನು ಕಟ್ ಮಾಡಿದ್ದಾರೆ. ಮೈಸೂರು ರೋಡ್ ಮೆಟ್ರೋ ಸ್ಟೇಷನ್ವರೆಗೂ ಮಾತ್ರ ಟ್ರೈನ್ ಸಂಚಾರ ಮಾಡ್ತಾ ಇದೆ. ಇವತ್ತು ಬೆಳಗ್ಗೆ 8:15 ಸುಮಾರಿಗೆ ನಡೆದಿರುವಂಥ ಘಟನೆ. ನಮ್ಮ ಮೆಟ್ರೋ ಟ್ರ್ಯಾಕ್ಗೆ ಜಿಗಿದು ವ್ಯಕ್ತಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿರೋದ್ರಿಂದ ನಮ್ಮ ಮೆಟ್ರೋ ಕೂಡ ಅಫಿಷಿಯಲಿ ಆ ಬಗ್ಗೆ ಮಾಹಿತಿಯನ್ನು ಪ್ರಯಾಣಿಕರಿಗೆ ಕೊಟ್ಟಿದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನಮ್ಮೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಷ್ಮಿತಾ, ಬೆಳಗ್ಗೆ ಸಂಭವಿಸಿರುವಂಥ ಘಟನೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ವೈಟ್ಫೀಲ್ಡ್ ಕಾಡುಗೋಡಿಯಿಂದ ಚಲ್ಲಘಟ್ಟಗೆ ತೆರಳುವಂತಹ ಟ್ರೈನ್ ಇದು, ಬಹುಶಃ ಪರ್ಪಲ್ ಲೈನ್ ಅಂತ ಹೇಳಿದ್ರೆ. ಸೊ ಸಂಚಾರದಲ್ಲಿ ಎಷ್ಟೊತ್ತವರೆಗೂ ವ್ಯತ್ಯಯ ಉಂಟಾಗುತ್ತೆ? ಆತ್ಮಹತ್ಯೆಗೆ ಶರಣಾಗಿರೋ ವ್ಯಕ್ತಿ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಪ್ರಜ್ವರ, ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಮೆಟ್ರೋ ನಿಲ್ದಾಣಗಳು ಸೂಸೈಡ್ ಸ್ಪಾಟ್ ಆಗಿ ಬದಲಾಗ್ತಾ ಇರುವಂತಹದ್ದು. ಅನೇಕರು ಈ ಒಂದು ಮೆಟ್ರೋ ನಿಲ್ದಾಣಕ್ಕೆ ಹಾರಿ, ಅಂದ್ರೆ ಮೆಟ್ರೋ ಎಲೆಕ್ಟ್ರಿಕಲ್ ಇಂದ ಓಡಾಡುವಂತಹ ಕಾರಣದಿಂದಾಗಿ ಅದಕ್ಕೆ ಹಾರಿ ಅನೇಕರು ಸೂಸೈಡ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಅಂತಹದ್ದೇ ಘಟನೆ ಇವತ್ತು ಪರ್ಪಲ್ ಲೈನ್ ಅಲ್ಲೂ ಕೂಡ ಸಂಭವಿಸಿರುವಂತದ್ದು. ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಕೆಂಗೇರಿ ಮೆಟ್ರೋ ನಿಲ್ದಾಣದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಆತ್ಮಹತ್ಯೆ ಮಾಡ್ಕೊಳ್ಳೆಂದೇ ಬಂದಂತೆ ಆ ವ್ಯಕ್ತಿ ಏಕಾಏಕಿ ಬಂದು ಆ ಒಂದು ಮೆಟ್ರೋ ನಿಲ್ದಾಣದ ಹಳಿ ಏನಿದೆ, ಮೆಟ್ರೋ ಹಳಿಗೆ ಹಾರಿರುವಂತದ್ದು. ಸದ್ಯ ಮೆಟ್ರೋ ಹಳಿಗೆ ಹಾರಿದ ತಕ್ಷಣ ಅವನ ಮೇಲೆ ಮೆಟ್ರೋ ರೈಲು ಹರಿದಿದೆ. ಹೀಗಾಗಿ ಅವನು ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಆದ್ರೆ ಈ ಒಂದು ವ್ಯಕ್ತಿ ಯಾತಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡ, ಯಾರು ಇವನು, ಯಾವೊಂದು ಊರಿನವನು, ಯಾವುದೇ ರೀತಿಯಲ್ಲಿ ಮಾಹಿತಿಗಳು ಇನ್ನೂ ಕೂಡ ಲಭ್ಯ ಆಗಿಲ್ಲ. ಸ್ಥಳಕ್ಕೆ ಕೆಂಗೇರಿ ಪೊಲೀಸರು ಬಂದು ಪರಿಶೀಲನೆಯನ್ನ ನಡೆಸ್ತಾ ಇರುವಂತಹದ್ದು. ಈ ಒಂದು ವ್ಯಕ್ತಿ ಅಂದ್ರೆ ಅನಾಮಿಕ ವ್ಯಕ್ತಿ ಯಾರು, ಎಲ್ಲಿಂದ ಬಂದಿದ್ದಾನೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತಹದ್ದು. ಜೊತೆಗೆ ಇವಾಗ ಮೆಟ್ರೋದಲ್ಲಿ ಸೂಸೈಡ್ ಅಟೆಂಪ್ಟ್ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಈ ಒಂದು ಕೆಂಗೇರಿ ಮೆಟ್ರೋ ನಿಲ್ದಾಣ ಏನಿದೆ ಅದರ ಬಾಗಿಲನ್ನು ಕೂಡ ಕ್ಲೋಸ್ ಮಾಡಿರುವಂತಹದ್ದು. ಸದ್ಯ ಇವಾಗ ಮೆಟ್ರೋ ಸಂಚಾರ ಪರ್ಪಲ್ ಲೈನ್ ಮೆಟ್ರೋ ಟ್ರೈನ್ ಬರೀ ಇವಾಗ ಮೈಸೂರು ರಸ್ತೆವರೆಗೂ ಕೂಡ ಸಂಚರಿಸ್ತಾ ಇರುವಂತದ್ದು. ಮೈಸೂರು ರಸ್ತೆಯಿಂದ ಚಲ್ಲಘಟ್ಟವರೆಗೂ ಕೂಡ ಈಗ ಆ ಒಂದು ಮೆಟ್ರೋ ನಿಲ್ದಾಣ ಮೆಟ್ರೋ ಸೇವೆ ಇವಾಗ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಸೊ ತನಿಖೆ ನಂತರ ಗೊತ್ತಾಗುತ್ತೆ ಈ ವ್ಯಕ್ತಿ ಯಾತಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳಿ. ಪ್ರಜ್ವಲ. ಎಸ್ ಸುಷ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.